ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಮ್ಮ ರಾಜ್ಯದಲ್ಲಿ ತ್ರಿಮೂರ್ತಿಗಳಿದ್ದಾರೆ. ತ್ರಿಮೂರ್ತಿಗಳು ಅಂದರೆ ಯಾರ್ಯಾರಪ್ಪ ಅಂದರೆ ಯತೀಂದ್ರ ಸಿದ್ದರಾಮಯ್ಯ, ಮತ್ತು ಚಿಕ್ಕಬಳ್ಳಾಪುರದ MLA ಪ್ರದೀಪ್ ಈಶ್ವರ್, ಮತ್ತು ಕಲಬುರಗಿ MLA ಅಲ್ಲಪ್ಪ, ಅವರು ಈಗ ಮಹಾಮಂತ್ರಿ ಪ್ರಿಯಾಂಕ ಖರ್ಗೆ ಮತ್ತು ಇವರು ಯಾರು 3 ಜನ ಸೇರಿಕೊಂಡು ಕಾಮಿಡಿಯನ್ ಆಗಿದ್ದಾರೆ. ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ. ಎಲ್ಲಿ ಇವ್ರು 3 ಜನ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಆಗ್ತಾ ಇರ್ತಕ್ಕಂಥದ್ದು ಫುಲ್ ರೆಕಾರ್ಡ್ ಹಾಕಿರೋದು ಇವ್ರು 3 ಜನನೇ, ಯತೀಂದ್ರ ಸಿದ್ದರಾಮಯ್ಯ ಆ್ಯಂಡ್ ಪ್ರಿಯಾಂಕ ಖರ್ಗೆ. ಇನ್ನೊಂದು ಸತಿ ಪ್ರಿಯಾಂಕ ಖರ್ಗೆ ಮತ್ತು ಪ್ರದೀಪ್ ಈಶ್ವರ್. ಏನ್ರಿ ಇದು ಕಾಮಿಡಿಯನ್ನು? ಒಳ್ಳೆ ಕಾಮಿಡಿಯನ್ ಆಗ್ಬಿಟ್ಟೈತೆ. ಕಾಮಿಡಿಯನ್ಗಳು ತಮಾಷೆ. ಮುಖ್ಯಮಂತ್ರಿಗಳೇ ಹೇಳ್ತಾರೆ ಈ ಪ್ರಿಯಾಂಕ ಖರ್ಗೆಗೆ ಇಂಡೈರೆಕ್ಟಾಗಿ ಯಾವ ಸಂಘನೂ ಆಗಲಿ ಯಾರನ್ನೂ ಆಗಲಿ ನಾವು ನಿಷ್ಠೂರ ಮಾಡ್ಕೊಳ್ಳೋದು ಬೇಡ ಹಂಗಂತ ಇಂಡೈರೆಕ್ಟಾಗಿ ಹೇಳ್ತಾರೆ. ಯಾರು? ಮುಖ್ಯಮಂತ್ರಿಗಳು ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳಿದ್ರೂ ಈ ಅಪ್ಪನಿಗೆ ಕಿವಿ ಕೇಳಿಸಲ್ಲ, ಕಿವಿನೇ ಇಲ್ಲ ಇವ್ರಿಗೆ. ಇದು ಹಿಂಗಾಗಿದೆ ಸಮಸ್ಯೆ. ಹಿಂಗಾಗಿದೆ. ಮುಖ್ಯಮಂತ್ರಿ ಹೇಳಿದ್ರು ಕೇಳಿಸ್ಕೊಳ್ಳಾರ್ದಂಥ ಮಂತ್ರಿಗಳು ಯಾರು ಇದ್ದಾರೆ ಅಂತಂದರೆ ಪ್ರಿಯಾಂಕ ಖರ್ಗೆ 1, 2 ಯತೀಂದ್ರ ಸಿದ್ದರಾಮಯ್ಯ ಮೊನ್ನೆ ಹೇಳಿದ್ರು 1000 ತಲೆ ಸರ್ಪ ಅಂತೆ. RSS ಅಂದರೆ 1000 ತಲೆ ಸರ್ಪ. ಯಾರಾದರೂ ಕೇಳಿದ್ದೀರಾ? ಯಾರು ಇತಿಹಾಸ ಬರೆದ್ರೂ ಗೊತ್ತಿಲ್ಲ, ಇವ್ರ ಅಪ್ಪನೇ ಬರೆದಿರಬೇಕು. ಸಿದ್ದರಾಮಯ್ಯನ ಇತಿಹಾಸದಲ್ಲಿ 1000 ತಲೆ ಸರ್ಪ ಇದೆ. ಎಚ್ಚರಿಕೆ. ಎಲ್ಲಿದೆ? ಮೈಸೂರಲ್ಲಿದೆಯಾ, ಬೆಂಗಳೂರಲ್ಲಿದೆಯಾ? ಸಿದ್ದರಾಮಯ್ಯವರೇ, ಯತೀಂದ್ರ ಸಿದ್ದರಾಮಯ್ಯವರೇ, RSS ಅಂದರೆ 1000 ತಲೆ ಸರ್ಪ ಅಂತೆ. RSS ಅಂದರೆ ತಲೆ ಸರ್ಪ. ಮತ್ತು ಇನ್ನೇನಾದ್ರು BJP ಅಂದರೆ ಇನ್ನೆಷ್ಟು ತಲೆ ಇರುತ್ತೆ? ಅದಕ್ಕೆ 2000 ಇರ್ತದ? ಅಲ್ಲ ರೀ, ನೀವು ಎಲ್ಲ ನಿಮ್ಮನ್ನೇ ಯಾರು ಎಜುಕೇಟೆಡ್ ಮಾಡೋದು? ಎಜುಕೇಷನ್ ಕೊಟ್ಟವ್ರು ಯಾರು ರೀ ನಿಮಗೆ? ಕಾಲೇಜಲ್ಲಿ ಯಾರು ಡಿಗ್ರಿನಲ್ಲಿ ಇಲ್ಲ ಪ್ರೈಮರಿನಲ್ಲಿ ಮೇಸ್ಟ್ರುಗಳು ನಿಮಗೆಲ್ಲೂ ಬುದ್ಧಿನೇ ಹೇಳಲಿಲ್ವಾ ಯತೀಂದ್ರ ಸಿದ್ದರಾಮಯ್ಯವರೇ? 1000 ತಲೆ ಸರ್ಪ ಇದೆಯೇನ್ರಿ? 3 ಇರೋದೇ ಕಷ್ಟ, 4 ಇರೋದೇ ಕಷ್ಟ, 7 ಇರೋದೇ ಕಷ್ಟ. 7ಕ್ಕಿಂತ ಯಾರೂ ಊಹೆಗಳನ್ನ ಮಾಡ್ಕೊಂಡಿಲ್ಲ. 7 ತಲೆ ಲಾಸ್ಟು ಅಂತ ಅಂದ್ಕೊಂಡಿದ್ದೀವಿ. ನೀವು ನೋಡಿದ್ರೆ 1000 ತಲೆ ಅಂತ ಇದೆಯಲ್ಲಪ್ಪ ಯತೀಂದ್ರ ಸಿದ್ದರಾಮಯ್ಯ. ಏನಾಗಿದೆ ಹೇಳಿ ಆಗಲಿ ನಿಮ್ಮ ತಲೆಗೆ ಏನಾದ್ರು ಬೇರೆ ಏನಾದ್ರು ಆಗಿದೆಯಾ? ಇಲ್ಲ ನಿಮ್ಮ ತಲೆ ಕೆಟ್ಟಿದ್ರೆ ನೀವು 3 ಜನ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಮ್ಮ ನಿಮಾನ್ಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದರೆ ತುಂಬ ಒಳ್ಳೆಯದಾಗಿರುತ್ತೆ. ಯಾಕೆ ಕಾಮಿಡಿ ಮಾಡಿಕೊಂಡು ಕಾಲ ಕಳೀತಾ ಇದ್ದೀರಾ? ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ದೀರಾ. ಅರ್ಧಂಪರ್ಧ ಎಂಟರ್ಟೈನ್ಮೆಂಟು, ಪೂರ್ತನೂ ಅಲ್ಲ. ಪೂರ್ತನಾದ್ರು ಕೊಟ್ಟರೆ ಅದನ್ನಾರು ಕೇಳಿಕೊಂಡು ಅಟ್ಲೀಸ್ಟ್ TV ಮುಂದೆ ಕೂತ್ಕೋಬೋದು ನಾವು. ಏನಿದು ವಿಷಯ ಅಂತಲೇ ಗೊತ್ತಾಗ್ತಾ ಇಲ್ಲ. ಕಾಮಿಡಿಯನ್ ಪ್ರದೀಪ್ ಈಶ್ವರ್ ಅವ್ರು ಹೇಳ್ತಾರೆ, ನಾನು ಎಷ್ಟು ಸತಿ ಹೇಳಿ BJPಯವರು ಅದೇನೋ ಹೇಳ್ತಾರೆ ಕಣಪ್ಪ, ಅವರು ಬುದ್ಧಿ ಕೆಟ್ಟವರು, ತಲೆ ಕೆಟ್ಟವರು, ಬುದ್ಧಿನೇ ಇಲ್ಲದವರು. ಈ ಕಾಂಗ್ರೆಸ್ನವ್ರಿಗೆ ಮಾತ್ರ ಬುದ್ಧಿ ಇದೆ ಅಂತೆ. ಹೆಂಗಿದೆ ಬುದ್ಧಿ? ಇದಿದೆಯಲ್ಲ, ಒನಕೆ ಚಿಗುರುತ್ತಂತೆ, ಹಂಗೆ ಚಿಗುರ್ತಾ ಇರ್ತದೆ ಇವ್ರದ್ದು. ಯಾರ್ದು? ಕಾಂಗ್ರೆಸ್ ಅವ್ರದ್ದು. ರಾಹುಲ್ ಗಾಂಧಿ ಬುದ್ಧಿ ಕೇಳ್ಕೊಂಬಿಟ್ರೆ ನಿಜವಾಗ್ಲೂ ಅಯ್ಯೋ ಕರ್ಮ. ಅದಕ್ಕೆ ಗುರುಗೆ ತಕ್ಕಂತೆ ಶಿಷ್ಯರುಗಳು ಇವರು ಕಾಂಗ್ರೆಸ್ನವ್ರು ಹೆಂಗೆ ಗುರುಗೆ ತಕ್ಕಂತೆ ಶಿಷ್ಯರು. ಮತ್ತು ಇನ್ನೊಂದೇನಪ್ಪ, ಶಿಷ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಅಧ್ಯಕ್ಷ ಸರಿಯಾಗಿದೆ ತಾನೇ, ಬೇರೆಯವರೆಲ್ಲ ಸರಿಯಾಗಿರೋಕ್ಕೆ AICC ಅಧ್ಯಕ್ಷನೇ ಸರಿ ಇಲ್ಲ, ಮತ್ತು ರಾಹುಲ್ ಗಾಂಧಿನೇ ಸರಿ ಇಲ್ಲ, ಸೋನಿಯಾ ಗಾಂಧಿನೇ ಸರಿ ಇಲ್ಲ, ಮತ್ತು ಬೇರೆಯವರೆಲ್ಲ ಆ ಒಂದೇ ಮಾತರಂ ಗೀತೆ ಬಗ್ಗೆ ಮಾತಾಡ್ತಾರೆ. ಏನಂತ? ನಮ್ಮವರು ಯಾವುದೇ ಕಾರಣಕ್ಕೆ ಹೇಳಲ್ಲ, 2 ಲೈನ್ ಹೇಳೋದು. 2 ಲೈನ್, 2 ಸ್ಟ್ಯಾಂಜ ಅಂತಲೂ ಹೇಳೋಕ್ಕೆ ಬರಲ್ಲ ಅವ್ರಿಗೆ, ನನ್ನ ಮಕ್ಕಳಿಗೆ. 2 ಲೈನ್ ಹೇಳೋದು. ಏನು 2 ಲೈನು? ನನಗಂತೂ ಅರ್ಥ ಆಗಿಲ್ಲ. ಅದು ಒಟ್ಟು 6 ಸ್ಟ್ಯಾಂಜ ಇರೋದು. 6 ಸ್ಟ್ಯಾಂಜ ಅಂದರೆ ಪ್ಯಾರಗಳು, ಅರ್ಥ ಆಯ್ತಾ? 6 ಸ್ಟ್ಯಾಂಜನ್ನು ಹೇಳಬೇಕು ಅಂತ ಸರ್ಕಾರ ಮುದ್ರೆ ಒತ್ತಿದೆ. ಇವತ್ತಲ್ಲ ನಾಳೆ ನಿಮ್ಮನ್ನ ಕೈಯಲ್ಲಿ ಹೇಳಿಸ್ತಾರೆ. ಯಾರ ಮೇಲೆ ಕೇಸ್ ಬೀಳುತ್ತೋ ಗೊತ್ತಿಲ್ಲ.
ಬಿದ್ದಿದೆ ಈಗ, ಆಲ್ರೆಡಿ ಕಂಪ್ಲೇಂಟ್ ಆಗಿದೆ. ಅದು ಯಾರಾದ್ರೂ ತಲೆಕೆಟ್ಟು ಇನ್ಸ್ಪೆಕ್ಟ್ರ್ ಒಬ್ಬ ಎತ್ಕೊಂಡ್ರೆ FIR ಮಾಡಿಕೊಂಡು ಸರಿಯಾಗಿ ಎಲ್ಲರಿಗೂ ಜಾಡಿಸ್ತಾನೆ ಅವನು. ಆವಾಗ ಅವನು ಗಂಡಸಾಗಿರ್ತಾನೆ. ಇಲ್ಲೇವರೆ ಇವ್ರು ಗಂಡಸೇ ಅಲ್ಲ ಪೊಲೀಸ್ನವ್ರು. ಆ ಥರ ಆಗಿದೆ ಈಗ ಪರಿಸ್ಥಿತಿ. ಈಗಾಗಲೇ ಏನೋ 5 ಕಡೆನೋ 6 ಕಡೆನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಬೇಕಲ್ಲ. FIR ಮಾಡಲಿ, ಆವಾಗ ಗೊತ್ತಾಗಲಿ. ಆವಾಗ ಯಾರನ್ನಾದ್ರೂ ಒಬ್ಬರನ್ನ ಕರ್ಕೊಂಡೋಗಿ ಒಂದು 3 ತಿಂಗಳು ಜೈಲೊಳಗೆ ಇರಿಸಿದ್ರೆ, ಇಲ್ಲ ಜೈಲು ಅಂದ ತಕ್ಷಣವೇ ನಿಮಗೆ ಆವಾಗ ಎಚ್ಚೆತ್ಕೋತೀರ. ಅಲ್ಲಿವರೆಗೂ ಎಚ್ಚೆತ್ಕೊಳ್ಳಲ್ಲ ನೀವು ಕಾಂಗ್ರೆಸ್ನವ್ರೆ. ಓಹೋ, ಅಲ್ಲೆಲ್ಲ ನಿಮ್ಮನ್ನು ಶೂಟ್ ಮಾಡಿಬಿಟ್ರು ಪರವಾಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ BK ಹರಿಪ್ರಸಾದು. ನಿಮ್ಮನ್ನ ಯಾರು ಶೂಟ್ ಮಾಡಲ್ಲ. ಯಾಕೆ ಶೂಟ್ ಮಾಡ್ತಾರೆ? ತಲೆಕೆಟ್ಟವ್ರು ಶೂಟ್ ಮಾಡಬೇಕು ನಿಮ್ಮನ್ನು. ಮೊದಲೇ ಬುದ್ಧಿ ಇಲ್ಲದಿದ್ದವರು ನೀವು. ನಿಮ್ಮನ್ನು ಶೂಟ್ ಮಾಡಿದ್ರೆ ಏನು ಸಿಗುತ್ತೆ ನಮ್ಮ ರಾಜ್ಯಕ್ಕೆ? ಏನೂ ಲಾಭ ಇಲ್ಲ ನಿಮ್ಮನ್ನು ಸುಟ್ರಾಗಲಿ ಸುಡಲಿ ಮತ್ತು ನಿಮ್ಮನೀಗ ಇದನ್ನು ಮಾಡಲಿಲ್ಲ. ಒಟ್ಟಿನಲ್ಲಿ ನಿಮ್ಮನ್ನೇನು ಗೊತ್ತಾ, 3 ತಿಂಗಳು ಜೈಲಲ್ಲಿ ಇರಬೇಕು. ಆವಾಗ ಒಂಚೂರು ಪ್ರಾಫಿಟ್ ಆಯ್ತದೆ ನೋಡಪ್ಪ. ಯಾರಿಗೆ? ಜನಗಳಿಗೆ. ಆವಾಗ ಏನಾಯ್ತದೆ, ಓಹೋ ನಾವು ಹಿಂಗೆ ಹೇಳ್ಬೇಡ್ದು, ಅತಿಯಾಗಿ ನಮ್ಮದೇ ದರ್ಬಾರು ನಡೀತದೆ ಅಂತ ಅಂದ್ಕೋಬೇಡ್ದು ಅನ್ನೋದು ಗೊತ್ತಾಗತ್ತೆ. ನೋಡೋಣ ಯಾರು ಗೆಲ್ತಾರೆ ಇದರಲ್ಲಿ ಅಂತ. ನೋಡೋಣ, ಇನ್ನು ಮುಂದೆ ಎಷ್ಟೋ ಪ್ರೋಗ್ರಾಮ್ಗಳಿದೆ, ಎಷ್ಟೋ ಇದು ನಡೀತಾ ಇರ್ತವೆ. ಅಲ್ಲೆಲ್ಲ ಏನೇನು ಹೇಳಿದ್ರು ಎತ್ತ ಅಂತ ಗೊತ್ತಾಗತ್ತೆ. ಅಲ್ಲೇ ಈಗ ಒಬ್ರಿಗೆ ಪಾಠ ಕಲಿಸೋದಕ್ಕೆ ಚಾನ್ಸು ಸಿಗುತ್ತೆ. ಅದು ಸಿಕ್ಕಿದ ತಕ್ಷಣ ನೀವುಗಳೇನಾಗ್ತೀರ, ನೀವು ಸರಿ ಆಯ್ತೀರ. ಆವಾಗ 3 ವರ್ಷ ಜೈಲು ಶಿಕ್ಷೆ ಆಗಬೇಕು ಅಂತ ಇಂದಿರಾ ಗಾಂಧಿನೇ ಮಾಡವ್ರೆ ಕಾನೂನಿಗೆ. ಹಂಗಂತಂದರೆ ಅದನ್ನೀಗ ನಿಮ್ಮವ್ರನ್ನೇ ಮಾಡಿದ್ದೆ ಕಾನೂನಿಗೆ ನಂಬ್ಕೊಳ್ಳಲ್ಲ, ಮೆಚ್ಕೊಳ್ಳಲ್ಲ. ಹಂಗಂದರೆ ಇನ್ಯಾರು ಕಾನೂನು ಮೆಚ್ಕೋತೀರಾ? ನೀವೆಲ್ಲ ಬುದ್ಧಿವಂತರು. ನಿಮ್ಮನ್ನ ಯಾರು ಬುದ್ಧಿವಂತ ಅಂತ ಹೇಳ್ತಾರೆ ಹೇಳಿ ಕಾಂಗ್ರೆಸ್ನವರ? ಛೇ, ಎಂಥ ಇದು ನೋಡಿ. ಕಾಮಿಡಿಯನ್ಗಳವರಲ್ಲ, ಆ 3 ಜನ ಬಿಟ್ಟಿದ್ದೀರಲ್ಲ, ಒಳ್ಳೆ ತ್ರಿಮೂರ್ತಿಗಳು ಬಿಟ್ಟಂಗೆ. ಯಾಕೆ ಇಷ್ಟೇ ಜನನ ಇನ್ನೂ ಅವರ? ಒಂದಿನಾದ್ರೂ ಬೇರೆ ವಿಷಯನೀಗ ತಮ್ಮ ಸ್ವಂತ ರಾಜ್ಯಕ್ಕೆ ಜನರಿಗೆ ಇಂತಿದ್ದು ಅನಾನುಕೂಲ ಆಗಿದೆ, ಈ ಅನಾನುಕೂಲಕ್ಕೆ ಈ ಥರ ಚರ್ಚೆ ಮಾಡ್ತಾಯಿದ್ದೀವಿ, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಯೋಚನೆ ಏನಾದ್ರೂ ಇದೆಯಾ? ಮಾತೆತ್ತರೆ ಒಬ್ಬ RSS, ಇನ್ನೊಬ್ಬ RSS ಇದನ್ನು ಹಿಡ್ಕೊ, ಇನ್ನೊಬ್ಬ RSSಗೆ 1000 ತಲೆ, ಸರ್ಪದ ತಲೆ ಇದೆ ಅಂತ. ಏನ್ರಿ ಇದು? 3 ಜನನು ತ್ರಿಮೂರ್ತಿಗಳು ಇವರು. ಇವ್ರ ಮಾತನ್ನೇ ಕೇಳಬೇಕು, ಇವ್ರ ಬುದ್ಧಿನೇ ಕಲಿಬೇಕು ಜನ. ಇವ್ರ ಬುದ್ಧಿ ಕಲಿತ್ರೆ ಜನ ಭಾಳ ಚೆನ್ನಾಗಿರುತ್ತೆ, ಅಲ್ವಾ? ಏನಾದರೂ ಒಂದು ಹೇಳ್ಬೇಕಲ್ಲ, ಮಾತಾಡಿ. ಈಗ ನಾನು ಹೇಳ್ತಾ ಇದ್ದೀನಿ, ನಾನು ತಿಳ್ಕೊಂಡಷ್ಟು ವಿಷಯಗಳೀಗ ನೀವೇ ತಿಳ್ಕೊಂಡಿಲ್ವಲ್ಲ, ಹಂಗಂತ ನಾನು ಇದು ಮಾಡ್ಕೊತಾ ಇದ್ದೀನಿ. ಒಂದು ಸತಿ ಸರ್ಕಾರ ಕಾನೂನು ಮಾಡಿದ್ರೆ, ಅದು ಏನೇ ಸರ್ಕಾರ ಆಗಿರಲಿ, ಅವ್ರ ಮಾತಿಗೆ ನಾವೆಲ್ಲರೂ ಕೇಳಬೇಕು, ತಲೆಬಾಗಬೇಕು. ನನಗೆ ಇಷ್ಟವಾಯ್ತೋ ಇಷ್ಟವಾಗಲಿಲ್ವೋ ಅದೆಲ್ಲ ಕೌಂಟ್ಗೆ ಬರೋಲ್ಲ. ಆದರೆ ಅದು ಇಷ್ಟಪಡಬೇಕು. ಆವಾಗ ಆ ರಾಜ್ಯಕ್ಕೆ, ಆ ದೇಶಕ್ಕೆ ನೀವು ಕೃತಜ್ಞತೆ ಹೇಳ್ದಂಗೆ. ನಿಮ್ಮಿಷ್ಟಕ್ಕೆ ನೀವೇ ಕುಣ್ಕೊಂಡು ತಕತೈ ಅಂತ ಕುಣ್ಕಿದ್ರೆ ಯಾರು ಇದಕ್ಕೆ ಹೇಳಪ್ಪ? ಕಾಮಿಡಿಯನ್ ಪ್ರಿಯಾಂಕ ಖರ್ಗೆ ಮತ್ತು ಪ್ರದೀಪ್ ಈಶ್ವರ್. 3ನೇದು ಯಾರು? ಯತೀಂದ್ರ ಸಿದ್ದರಾಮಯ್ಯನೂ ಹಿಂದೆ ಕಾಮಿಡಿಯನ್ ಆಗೇ ಇದ್ದಿದ್ದು. ಅವರೆಲ್ಲ ರಿಸೈನ್ ಮಾಡಿಬಿಟ್ಟಿದ್ದಾರೆ. ಈಗ ಅವ್ರಿಗೆ ಕಾಮಿಡಿಯನ್ ಅನ್ನೋದು ಬೇಡ. ಯಾಕೆ ಹಂಗಂತಂದರೆ ಅವರು ಹಂಗೆ ಮೊದಲು ಹಿಂದೂ ರಾಷ್ಟ್ರ ಆಗೋಕ್ಕೆ ಬಿಡೋಲ್ಲ ಇವರು ಹೇಳಿದ ತಿಳ್ಕೊಳ್ಳಿ. ಯಾರು? ಯತೀಂದ್ರ ಸಿದ್ದರಾಮಯ್ಯನೂ ಹೇಳಿದ್ದ, ಹಿಂದೂ ರಾಷ್ಟ್ರನಿಗೆ ಆಗೋಕ್ಕೆ ಬಿಡೋಲ್ಲ. ನೀನು ಬಿಡು ಅಂತ ಯಾರು ಹೇಳಿದ್ರು? ನಿಮ್ಮನ್ನೇನು ಕೇಳ್ತೀವ ನಾವು ಹೋಗೋ ದಾರಿಲಿ ಹೋದರೆ ಅದೇ ಅಷ್ಟಕ್ಕೆ ಅದೇ ಹಿಂದೂ ರಾಷ್ಟ್ರ ಆಗುತ್ತೆ. ಯಾರಿಗೂ ಕೇಳಂಗೂ ಇಲ್ಲ, ಯಾರಿಗೂ ಹೇಳಂಗಿಲ್ಲಪ್ಪ ತಮ್ಮ. ಯಾರಿಗೂ ಕೇಳಂಗಿಲ್ಲ, ಯಾರಿಗೂ ಹೇಳೋಂಗಿಲ್ಲ. ಯಾಕೆ ಹೇಳು? 80% ನಾವು ಹಿಂದೂಗಳಿದ್ದೀವಿ. ನಾವು ಹೋಗೋ ದಾರಿನೇ ಸರಿಯಾದ ದಾರಿ. ನಮಗೆ ಇವತ್ತಲ್ಲ ನಾಳೆ ಇದು ಹಿಂದೂ ರಾಷ್ಟ್ರ ಅನ್ನುವ ಪಟ್ಟ ಸಿಕ್ಕೇ ಸಿಗುತ್ತೆ. ಯಾಕೆ ಹಂಗಂದರೆ ಇದು ಯಾರ ಆಳ್ವಿಕೆನೂ ಅಲ್ಲ. ಇದು ಹಿಂದೆಯೇ ಡಿವೈಡ್ ಆಗಿ ಕಾಂಗ್ರೆಸ್ಸು ಮತ್ತು BJP ಅವರು ಇದು ಮುಸ್ಲಿಮು ಮತ್ತು ಹಿಂದೂಗಳು ಡಿವೈಡ್ ಮಾಡಿಕೊಂಡು ಬೇರೆ ಬೇರೆ ಆಗಿದ್ದಾರೆ. ಈಗ ಹೋಗ್ಬೇಕು ಅಂದರೆ ಎಲ್ಲರೂ ಎಲ್ಲಿ ಹೋಗ್ಬೇಕು? ಎಲ್ಲೂ ಹೋಗಂಗಿಲ್ಲ. ಅವ್ರವ್ರ ಇಷ್ಟವಾದ ಜಾಗದಲ್ಲಿ ಹೋಗಿ ಸೇರ್ಕೋಬೇಕು. ಆವಾಗ ಇದು ಹಿಂದೂ ರಾಷ್ಟ್ರ ಆಗುತ್ತೆ. ಅದರಷ್ಟಕ್ಕೆ ಅದೇ ಆಗುತ್ತೆ.
ಯಾರೂ ಹೇಳಬೇಕಾಗಿಲ್ಲ. ಕಾಂಗ್ರೆಸ್ಸು ಅಷ್ಟೇ, ಬಿ ಜೆ ಪಿ ಇವರು ಅಷ್ಟೇ, ಮುಸ್ಲಿಮು ಅಷ್ಟೇ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲಪ್ಪ, ನೀವು ಅನ್ಯೋನ್ಯವಾಗಿ ಇರಲೇಬೇಕಲ್ಲ ಇರೋಷ್ಟು ದಿವಸ. ಹಾಂ, ಇರೋಷ್ಟು ದಿವಸ ಇದ್ದರೆ ತಾನೇ ನಿಮಗೆ ಎಲ್ಲ ರೀತಿಯೂ ಸೌಕರ್ಯಗಳು ಮತ್ತು ಇದು ಎಲ್ಲ ಎ ಟು ಝೆಡ್ ಎಲ್ಲ ಸಿಗೋದು. ನೀವು ಅದಕ್ಕೆ ತಕ್ಕಂತೆ ಇರಲಿಲ್ಲ ಹಂಗಂದರೆ ಯಾರು ಏನು ಮಾಡೋಕ್ಕಾಗತ್ತೆ? ಯಾವ ರೀತಿ ಹೇಳಿ? ಅಲ್ಲ, ಈ 3 ಜನ ಕಾಮಿಡಿಯನ್ ವಿಷಯದಾಗೆ ಅಲ್ಲ, ಮುಖ್ಯಮಂತ್ರಿಗಳೂ ತಲೆ ಕೆಡಿಸ್ಕೊಂಡ್ರೆ ಹೆಂಗೆ ಆಗಬೇಕು ಹೇಳಿ? ಯಾರಿಗೆ ಉತ್ತರ ಕೊಟ್ಟರು ಪಾಪ ಮುಖ್ಯಮಂತ್ರಿ? 224 ಜನದಲ್ಲಿ 224 ಜನನು 224 ರೀತಿ ಆಲೋಚನೆ ಮಾಡಿ ಹೇಳಿದ್ರೆ ಏನು ಕತೆ ಇದು? ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಇದೆಲ್ಲ ಕೌಂಟ್ ಬರಲ್ಲ. ಸಮಾಜಕ್ಕೆ ಸುಧಾರಣೆಗೋಸ್ಕರ ಎಲ್ಲ 224 ಜನ MLAಗಳು ಒಂದೇ ರೀತಿಯಾಗಿ ಮಾತಾಡೋದನಿಗೆ ಅಭ್ಯಾಸ ಮಾಡಬೇಕು. ನಾನು ಜನತಾದಳ ನಾನು ಹಿಂಗೆ ಮಾತಾಡ್ತೀನಿ, ಕಾಂಗ್ರೆಸ್ಸು ನಾನು ಹಿಂಗೆ ಮಾತಾಡ್ತೀನಿ ಅಲ್ಲ. ಕಾಂಗ್ರೆಸ್ಸು ಜನತಾದಳ ಎಲ್ಲ ಒಂದೇ. ಯಾಕೆ ಒಂದೇ ಹಂಗಂತಂದರೆ, ಸಂವಿಧಾನ ಬರೆದಿರ್ತಕ್ಕಂಥ BR ಅಂಬೇಡ್ಕರ್ನ ಪಾಲನೆ ಮಾಡಬೇಕು ಅಂತ ನಾವು ಆಲ್ರೆಡಿ ಶಪಥ ಮಾಡ್ಕೊಂಡಿದ್ದೀವಿ. ಆ ಶಪಥದ ಪ್ರಕಾರ ನಾವೆಲ್ಲರೂ ಸರ್ವ ಜನಾಂಗೀಯ ತೋಟ, ಸರ್ವ ಜನರಿಗೆ ಆಗಿ ಒಳಿತಾಗಿರುವಂಗೆ ನಡ್ಕೊಳ್ಬೇಕಾಗಿದೆ. ಆವಾಗ ಇದು ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಯಾವುದೇ ರೀತಿಯಾದ ಸಾಧ್ಯ ಆಗಲ್ಲ. ಯಾರು ಇದನ್ನೀಗ ಅಳಿಸೋಕ್ಕೂ ಆಗಲ್ಲ. ಅಳಿಸ್ತೀನಿ ಅನ್ನೋದೆಲ್ಲ ಸುಳ್ಳು. ಅವ್ರು ಹೇಳ್ತಾರಲ್ಲ ಮುಸ್ಲಿಮ್ನವರು 47ಕ್ಕೆ ನಾವು ಪಾಕಿಸ್ತಾನ ಮಾಡ್ಕೊಂಬಿಡ್ತೀವಿ ಅಂತ. ಈಗಿರೋ ಪಾಕಿಸ್ತಾನ 4 ಪೀಸ್ ಆಗ್ತಾಯಿದೆ. ಆಮೇಲೆ ಇನ್ಯಾವ ಪಾಕಿಸ್ತಾನ ಮಾಡ್ತೀರಪ್ಪ? ನೆಕ್ಸ್ಟು ಪಾಕಿಸ್ತಾನನೇ ಇರೋಲ್ಲ ಇನ್ನು 3 ತಿಂಗಳಲ್ಲಿ. ಹೆಚ್ಚು ಕಡಿಮೆ ಇನ್ನು 3 ತಿಂಗಳೇ ಅಂತ ತಿಕ್ಕೊಳ್ಳಿ. 3 ತಿಂಗಳಲ್ಲಿ ಪಾಕಿಸ್ತಾನನೇ ಇರೋಲ್ಲ. ಅದ್ಯಾವುದೋ ಕಲ್ಗಿಸ್ತಾನು ಮತ್ತು ಬಲೂಚಿಸ್ತಾನ ಆಗ್ತಾಯಿದೆ ಒಂದು, ಇನ್ನೊಂದು ಸಿಂಧು ಆಗ್ತಾಯಿದೆ, ಪಂಜಾಬ್ನ ಇವ್ರದ್ದೇ ಬೇರೆ ಆಗ್ತಾಯಿದೆ. 4 ಭಾಗ ಆಗ್ತಾಯಿದೆ ಈಗ. ಯಾವ ರೀತಿ ನೀವು ಒಂದಾಗ್ತೀರಾ ಹೇಳಿ? ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಕಾರ್ಯಕ್ರಮನಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.